ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ LSG ವರ್ಸಸ್ GT ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಏನು ಅನ್ಕೊಂಡಿದ್ರು ಎಲ್ಲ RCB ಫ್ಯಾನ್ಸ್ಗಳು ಅದೇ ಆಗೈತೆ ಗರೋ. GT ಸೋಲ್ಬೇಕು ಅಂತ RCB ಫ್ಯಾನ್ಸ್ಗಳೆಲ್ಲ ಬೇಡಿಕೆ ಇಟ್ಟಿದ್ರು. ಬಟ್ ಮೋಸ್ಟ್ ಫೇವ್ರೇಟ್ಸ್ ಇದ್ದು ಇವತ್ತು ಮ್ಯಾಚ್ನ ಗೆಲ್ಲೋದಕ್ಕೆ ಅದು GTನೇ. LSG ಅವರು ಡಬ್ಬಾ ಫಾರ್ಮಲ್ಲಿದ್ದರು. ಸೊ LSG ಅವರು ಡಬ್ಬಾ ಫಾರ್ಮಿಂದ ರಿಕವರ್ ಆಗಿಬಿಟ್ಟು ಟಾಪ್ ಕ್ವಾಲಿಟಿ ಟೀಮು ಮೇಲ್ಗಡೆ ಇದ್ದಂಥ ಟೀಮ್ ಪಾಯಿಂಟ್ಸ್ ಟೇಬಲಲ್ಲಿ ಅವ್ರಿಗೇನೆ ಹೊಡೆದಿದ್ದಾರೆ. ಸೊ LSG ಅವ್ರು ಆ್ಯಕ್ಚುಲಿ ಟೀಮ್ ಚೆನ್ನಾಗಿದೆ, ಫಾರ್ಮ್ ಕಳ್ಕೊಂಡಿದ್ರು ಅಷ್ಟೇ ಪ್ಲೇಯರ್ಸ್ಗಳೆಲ್ಲ, ಮತ್ತೆ ಇವಾಗ ರಿಕವರ್ ಆಗಿದ್ದಾರೆ ಫಾರ್ಮಿಂದ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. LSG ನೋಡಿ ಕ್ವಾಲಿಫೈ ಆಗುವಂಥ ಸೀನಿದ್ದಾಗ ಎಲ್ಲ ಹೊತ್ಕೊಂಬಂದ್ರು, ಇವಾಗ ಕ್ವಾಲಿಫೈ ಆಗಲ್ಲ, ಉಣ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಗೆದ್ಕೊಂಬತ್ತವ್ರೆ, ಗೆಲ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ನೂ ಕೂಡ ನೋಡಿಬೇಕಾರೆ ಗೆದ್ರು ಗೆಲ್ತಾರೆ ಅಂತ ಕಾಣಿಸ್ತದೆ. RCB ಗೆಲ್ತಿದ್ದೆ ಲಾಸ್ಟ್ ಮ್ಯಾಚು. ಸೊ ಆ ಮ್ಯಾಚ್ ಗೆದ್ಬಿಡ್ತಾರೆ, ಹೇಳೋದಕ್ಕಾಗಲ್ಲ. ಈ ಫಾರ್ಮ್ ನೋಡ್ತು ಅಂದರೆ ಏನು 235 ಹೊಡೆದಿರೋದು ಇವತ್ತು LSG ಬ್ಯಾಟರ್ಸ್ಗಳು. ಏನು ವಿಕೆಟ್ನೇ ಕಳ್ಕೊಳ್ದಂಗೆ ಆಡಿದ್ದು ಅವನಜ್ಜಿ. ಎಂಥ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿತ್ತು. 91 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್. ಟಾಸ್ ಗೆದ್ರು GTನೇ ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. 91 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್. ಆಡನ್ ಮಾರ್ಕ್ರಮ್ ಜೊತೆಗೆ ಮಿಚ್ ಮಾರ್ಷ್ ಅಂತೂ ಅವನ ಅಜ್ಜಿ ಇವತ್ತು ಫುಲ್ ಟಾಲ್ ಏನು ಕೊಟ್ಟಿದ್ದು ಶಾಟ್ಗಳು, ಏಟ್ಗಳು ನೋಡಬೇಕಾಗಿತ್ತು. ಬ್ಯಾಟ್ ಸ್ಪೀಡ್ ಏನು ಅವನ ಅಜ್ಜಿ ಇವ್ರದ್ದು ಮತ್ತು ನಿಖಿಲಸ್ ಪೂರಂದು ಅವನ ಅಜ್ಜಿ ಕಳೆದಾಗರು. ಎಸ್ಪೆಷಲಿ ನಿಖಿಲಸ್ ಪೂರಂದು ಬ್ಯಾಟ್ ಸ್ಪೀಡು ರಮ್ 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 ಅಂತ 17 ಸಿಕ್ಸ್ ಹೊಡೆದಿರೋದು ಇವತ್ತು LSG ಬ್ಯಾಟರ್ಸ್ಗಳು. LSG ಅವರ ಕೆರಿಯರ್ಲೇ ಮೋಸ್ಟ್ ಸಿಕ್ಸ್ ಬಂದಿರೋದು ಒಂದು ಇನ್ನಿಂಗ್ಸಲ್ಲಿ, ಈ 4 ವರ್ಷದ ಕೆರಿಯರಲ್ಲಿ LSG ಅವ್ರಿಗೆ. 17 ಸಿಕ್ಸ್ನ ಹೊಡಿತಾ ಇದ್ದಂಗೆ ಈ ಕಡೆಯಿಂದ 235 ಅಟ್ ಎನಿ ಗಿವನ್ ಡೇ ಇದು ಚೇಸ್ ಮಾಡಬೇಕು ಅಂದರೆ ಕಷ್ಟಕರವಾಗಿರೋಂಥ ಟಾರ್ಗೆಟ್ ಏನೇ. ಬಟ್ ಗುಜರಾತ್ ಟೈಟನ್ಸು ಸಖತ್ ಟೀಮು, ಏನು ಬೇಕಾದ್ರೂ ಮಾಡುವಂಥ ಟೀಮು. ಎಂಥ ಟಾರ್ಗೆಟ್ ಇರಲಿ ಚೇಸ್ ಮಾಡುವಂಥ ಟೀಮು. ಟಾಪ್ ಆರ್ಡ್ರೆ ಚೇಸ್ ಮಾಡಿ ಬಿಸಾಕತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಜನಗಳಲ್ಲಿ ಇತ್ತು. ಬಟ್ ಇಲ್ಲ, ಆ ಕಾನ್ಫಿಡೆನ್ಸ್ನ ಕುಗ್ಸಿದ್ದು LSG ಬೌಲರ್ಸ್ಗಳು ಇವತ್ತು ಎಲ್ಲಿ ವಿಕೆಟ್ಸೇ ಬಿದ್ದಿಲ್ಲ. ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ನೋಡ್ತಂದ್ರೆ 2 ವಿಕೆಟ್ ಬಿದ್ದಿದೆ, ಸೆಕೆಂಡ್ ಇನ್ನಿಂಗ್ಸ್ ಬಿಟ್ಟಾಕಿ ಫಸ್ಟ್ ಇನ್ನಿಂಗ್ಸಲ್ಲಿ ಬರೀ 2 ವಿಕೆಟ್ ಬಿದ್ದಿರೋದು ಮಗ. 2 ವಿಕೆಟ್ ಲಾಸ್ಗೆ ನಿಖಿಲಸ್ ಪೂರನ್ ಅವರ ಪರ್ಫಾರ್ಮೆನ್ಸ್ನ, ಮಾರ್ಕ್ರಮ್ ಅವರ ಪರ್ಫಾರ್ಮೆನ್ಸ್ನ, ಮೈನ್ ಮಿಚ್ ಮಾರ್ಷು 117 ರನ್ ಕಾಂಟ್ರಿಬ್ಯೂಷನು ಮಗ. ಹಾಕೊಂಡು ನಾಯಿಡಿ ಪೇಡಿ ಚಚ್ಚಿ ರುಬ್ಬಾಡ್ಬಿಟ್ರು. ಹಂಗೆ ರಿಷಬ್ ಅಂತೂ ಕೂಡ ಫುಲ್ ಕ್ಲಾಸ್ ತಗೊಂಡಿದ್ದಲ್ಲ ನಾನು, ಅದಕ್ಕೋಸ್ಕರ ಬಂದ್ಬಿಟ್ಟು ಒಂದು ಚಿಕ್ಕದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅಂದೇನು ಲಾಸ್ಟ್ ನಾಟ್ ಔಟ್ ಆಗಿ ಉಳ್ಕೊಂಡ್ರು. ಸೊ ಪರವಾಗಿಲ್ಲ, ಚೆನ್ನಾಗಿ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಓವರ್ ಆಲ್ 235 ರನ್ನ ತಲುಪ್ತಾ ಇದ್ದಂಗೆ ಇದನ್ನು ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದಂತಹ ಗುಜರಾತ್ ಟೈಟನ್ಸ್ ಅವರು ಟಾಪ್ ಆರ್ಡ್ರು ಕೊಲ್ಯಾಪ್ಸ್ ಆಗಲಿಲ್ಲ. ಬಟ್ ಅಂಥ ಮಟ್ಟಿಗೆ ಹೆವಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಲ್ಲ. ನಾವು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿ ಇಟ್ಕೊಂಡಿದ್ವಿ. ಲಾಸ್ಟ್ ಮ್ಯಾಚು ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಹೆವಿ ಹೊಡೆದು ಮುಗಿಸಿಲ್ಲ. 205 ರನ್ ಪಾರ್ಟ್ನರ್ಶಿಪ್ಪು ಅದೆಲ್ಲ ನೋಡಿದರೆ ಇದೆಲ್ಲ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಬೇಗನೆ ಉದ್ರುಕೊಂಡಿದ್ದು. ಸಾಯಿ ಸುದರ್ಶನ್ ಅವರು ಮಿಡ್ ಆಫಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತು ಅಂತಂದರೆ, ಶುಭ್ಮನ್ ಗಿಲ್ಲು ಕೂಡ ಒಂದು 30+ ಕಾಂಟ್ರಿಬ್ಯೂಟ್ ಮಾಡಿದ್ರು. ಜಾಸ್ ದ ಬಾಸು ಕೂಡ ಒಂದು 30+ ಕಾಂಟ್ರಿಬ್ಯೂಟ್ ಮಾಡಿದ್ರು. ಒಟ್ಟಿನಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅಂತೂ ಟಾಪ್ ಆರ್ಡ್ರಿಂದ ಬಂದಿದೆ. ಏನು ಹೊಡೆದೇ ಇಲ್ಲ, ಎಲ್ಲ ಸಿಂಗಲ್ ಡಿಜಿಟ್ ಔಟ್ ಆಗ್ಬಿಟ್ಟಿದ್ರು ಅಂತೆಲ್ಲ. ಸ್ವಲ್ಪ ಕಾಂಟ್ರಿಬ್ಯೂಷನ್ ಅಂತೂ ಚೆನ್ನಾಗೇ ಮಾಡಿದ್ರು. ಬಟ್ ಅದೇ ಎಕ್ಸ್ಪೆಕ್ಟೆಡ್ ಲೈನ್ಸ್ ಏನು ಅಂದರೆ, ಈ 3 ಜನ ಹಾಕೊಂಡು ರುಬ್ತಾರೆ, ಅವನ ಅಜ್ಜಿ ಎಲ್ಗೋ ತೊಗೊಂಡೋಗ್ತಾರೆ ಮ್ಯಾಚ್ನ, ಇವ್ರು 3 ಜನನೇ ಸಾಕು ಮುಗಿಸೋದಕ್ಕೆ ಅನ್ನೋ ಲೈನ್ಸ್ ಇತ್ತು. ಬಟ್ ಆ ಲೈನ್ಸು ಇವತ್ತು ಕ್ಲಿಯರ್ ಆಗಲಿಲ್ಲ. ಇವತ್ತು ಉದ್ರಕೊಂಡು ಹೋಗ್ಬಿಟ್ರು ಅಷ್ಟೇ 3 ಜನನು. ಬೇಗನೆ ಉದ್ರಕೊಂಡು ಹೋಗಿಲ್ಲ. ಬಟ್ ಟಾರ್ಗೆಟ್ ಹೆವಿ ಇತ್ತಲ್ಲ, 236 ಟೆನಿ ಗಿವನ್ ಡೇ ಚೇಸ್ ಮಾಡಬೇಕು ಅಂತಂದರೆ ಬಲಿಷ್ಠವಾಗಿ ಇರಬೇಕು. ಟಾಪ್ ಆರ್ಡ್ರು ನಿಂತ್ಕೊಂಡು ಆಡಬೇಕು. ಅಟ್ಲೀಸ್ಟ್ ಒಬ್ಬರಾದ್ರೂ ನಿಂತ್ಕೊಂಡು ಆಡಬೇಕು. ಈ ಕಡೆ ನಿಂತ್ಕೊಂಡು ಆಡಲ್ಲ ಮಿಚೆಲ್ ಮಾರ್ಷು, ಆ ಥರ ಒಬ್ಬರಾದ್ರೂ ನಿಂತ್ಕೊಂಡು ಆಡಬೇಕಾಗಿತ್ತು. ಸೊ ಅಲ್ಲಿ ಯಾರೂ ಆಡಲಿಲ್ಲ. ಟಾಪ್ ಆರ್ಡ್ರು ಕೊಲ್ಯಾಪ್ಸ್ ಆಗಿಲ್ಲ, ಒಂದು ರೇಂಜಿಗೆ ಉದ್ರಕೊಂಡ್ರು ಅಂತ ಹೇಳಬೇಕು. ಸೊ ಎಂಥ ಬಾಲ್ ಬಿಟ್ಟಿದ್ದು ಜಾಸ್ ಬಟ್ಲರ್ಗೆ. ಅವನ ಅಜ್ಜಿ ಒಳಗಡೆ ಇನ್ಸ್ವಿಂಗರ್ ಬಂದ್ಬಿಟ್ಟು ಬೋಲ್ಡ್ ಆಗ್ತಿದ್ದಂಗೆ ಅವಾಗ ಗೊತ್ತಾಯಿತು ಕೆಳಗಡೆ ಕಚ್ಕೊಂಡ್ರು ಅಂತ. ಸೊ ಅಲ್ಲಿಂದ ಶಾರುಖ್ ಖಾನ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಶರ್ಫೆನ್ ರುತರ್ಫೋರ್ಡ್ ಸ್ವಲ್ಪ ಡೇಂಜರಸ್ ಆಗಿ ಕಾಣಿಸಿದ್ರು. ಸೊ ಅವರಿಬ್ಬರು ಔಟ್ ಆಗ್ತಾ ಇದ್ದಂಗೆ ಗೊತ್ತಾಯ್ತಿದ್ದು ಮ್ಯಾಚ್ ಫುಲ್ಲು ಕೇಲ್ಕತ್ತಮ್ ನಾಟಕ ಬಂದು ಅಂತ. ಇದೆಲ್ಲ ಬಂದವಲ್ಲ ಗಿವಾಟಿ ಎಲ್ಲ ಮಕ ಸೋರ್ಕೊಂಡು ಹೋಗಬೇಕಾಗಿದೆ. ಎಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ. ಒಟ್ಟಲ್ಲಿ ವಿಲಿಯಂ ಆರೋಕು ಇದು 3 ವಿಕೆಟ್ನ ತೆಗೆದಿರೋವಂಥದ್ದು. ಸೊ ಮೇನ್ ಕ್ರೂಷಿಯಲ್ ವಿಕೆಟ್ಸ್ನೆಲ್ಲ ತೆಗೆದಿದ್ದಾರೆ. ಸೊ ಮೆಚ್ಕೋಬೇಕು. ಇವತ್ತು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಗುರು LSG ಅವರು. ಎಕ್ಸ್ಪೆಕ್ಟೆಡ್ ಲೈನ್ಸ್ ಏನು ಅಂತಂದರೆ, ಇಲ್ಲ ಇವತ್ತು GT ಹೊಡೆದ್ಬಿಟ್ಟು ಟಾಪಲ್ಲೇ ಉಳ್ಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. GT ಏನೋ ಗೆದ್ದಿತ್ತು ಇವತ್ತು ಅಂದರೆ ಬರೆದಿಟ್ಕೊಂಡ್ಬಿಡ್ಬೇಕಾಗಿತ್ತು. ಟಾಪ್ 2 ಪೊಸಿಷನಲ್ಲಿ ಒಂದು ಪೊಸಿಷನ್ ಇರೋದು ಫಿಕ್ಸು ಅಂತ. ಪಕ್ಕ ಕ್ವಾಲಿಫೈಯರ್ 1 ಆಡ್ತಾರೆ ಅಂತ ಇವತ್ತು ಫಿಕ್ಸ್ ಆಗೋಗ್ಬಿಡೋದು ಇನ್ ಕೇಸ್ ಗೆದ್ದಿತ್ತು ಅಂದರೆ. ಬಟ್ ಇನ್ನು ಪಾಯಿಂಟ್ಸ್ ಟೇಬಲ್ಲು ತಾಂಡವ ಆಡ್ತಿದೆ ಮೇಲ್ಗಡೆ. ಸೊ ನೋಡೋಣ ಗುರು ಏನೇನಾಗುತ್ತೆ ಅಂತ. ಇನ್ನು ಟಾಪ್ 4 ಕಿತ್ತಾಟ ನಡೀತಾ ಇದೆ. ಇವಾಗ RCB ಟಾಪ್ 1 ಫಿನಿಷ್ ಮಾಡುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ನಾವು 2 ಮ್ಯಾಚ್ನ ಗೆಲ್ತು ಅಂತಂದರೆ ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನು ಅನಿಸ್ತು ಇವತ್ತಿನ ಪರ್ಫಾರ್ಮೆನ್ಸು? ಗುಜರಾತ್ ಟೈಟನ್ಸು ಸ್ವಲ್ಪ ಅಲ್ಲಿ ಇಲ್ಲಿ ಏನು ವರ್ಷಾಗಿ ಆಡಿಲ್ಲ ಗುಜರಾತ್ ಟೈಟನ್ಸು. ಅವರು ಕೂಡ 200 ಕ್ಲಾಕ್ ಮಾಡಿದ್ದಾರೆ. ಬಟ್ 235 ಹೆವಿ ಆಯಿತು ಚೇಸ್ ಮಾಡೋದಕ್ಕೆ, ಅಷ್ಟೇ, ಬೇರೆ ಏನಿಲ್ಲ. ಒಟ್ಟಿನಲ್ಲಿ LSG ಬ್ಯಾಟರ್ಸ್ ಅಂತೂ ಕ್ಲಾಸಾಗಿ ಆಡಿದ್ರು. ನಿಖಿಲಸ್ ಪೂರ್ನ ಜೊತೆಗೆ ಮಿಚೆಲ್ ಮಾರ್ಷು, ಅಡನ್ ಮಾರ್ಕ್ರಮ್ಮು ಎಲ್ಲ ಹಾಕೊಂಡು ರುಬ್ಬಿದ್ದಾರೆ ಸರಿಯಾಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.